ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಬಂಡ್ರಾಳ್ ಗ್ರಾಮದ ರೈತರ ಜಮೀನಿನಿಂದ ಸಿರುಗುಪ್ಪ ನಗರಕ್ಕೆ ರಾಯಲ್ಟಿ ರಸೀದಿ ಇಲ್ಲದೆ ಹಾಡಹಗಲೇ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ನಡೆಸ್ತಾ ಇದ್ದ ಟಿಪ್ಪರ್ ಬಗ್ಗೆ 112 ಕರೆ ಮಾಡಿ ಮಾಹಿತಿ ನೀಡಿದ ವರದಿಗಾರರೊಂದಿಗೆ ವೃತ್ತ ನಿರೀಕ್ಷಕ ಹನುಮಂತಪ್ಪ ಅನುಚಿತವಾಗಿ ವರ್ತಿಸಿದ್ರು ಅಲ್ಲದೆ ರೌಡಿ ಶೀಟರ್ ಹಾಕಲಾಗುತ್ತೆ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಕರೆಗೆ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ಕೊಟ್ಟ ಸಿಬ್ಬಂದಿಗಳು ರಸೀದಿ ಕೇಳಿದಾಗ ರಸೀದಿ ಚಾಲಕನ ಬಳಿ ಇಲ್ಲದಿರೋದು ಕಂಡುಬಂದಿದೆ. 1 ತಾಸಿನ ನಂತರ ರಸೀದಿ ತದನಂತರ ವಾಹನ ಸಂಖ್ಯೆ KA 35B 7469 ಟಿಪ್ಪರ್ ಅನ್ನ ಠಾಣೆಗೆ ಕರೆತರಲಾಗಿದೆ. ಮಾಹಿತಿ ನೀಡಿದ ತಕ್ಷಣ ಠಾಣೆಗೆ ಕರೆದು ತರಲು ನಿಮಗ್ಯಾರು ಹೇಳಿದ್ದಾರೆ? ಅವರೇನು ಭೂಗಣಿ ಮತ್ತು ವಿಜ್ಞಾನ ಇಲಾಖೆಯವರ ಬಿಟ್ಟು ಕಳಿಸಿ ಲಾರಿಯನ್ನೇ ಎಂದು 112 ಸಿಬ್ಬಂದಿಗಳನ್ನ ಗದರಿದ್ರು. ಅಲ್ಲದೆ ಅಕ್ರಮಗಳನ್ನ ಬಯಲಿಗೆಳೆಯಲು ಯತ್ನಿಸಿದ್ದಕ್ಕೆ ಇವನ ಮೇಲೆ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿ ಊರು ಬಿಟ್ಟು ಹೋಗುವಂತೆ ಮಾಡುವುದಾಗಿ ಅವುಗಳನ್ನ ರಹಸ್ಯವಾಗಿ ಚಿತ್ರೀಕರಿಸಲಾಗುತ್ತೆ ಎಂದು ಯತ್ನಿಸಿದಾಗ ಇಲ್ಲಿ ಯಾವುದೇ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ, ಇವನನ್ನ ಹಿಡಿದು ಒಳಗೆ ಹಾಕಿ ಎಂದು ಸಿಬ್ಬಂದಿಗಳಿಗೆ ಏಕವಚನದಲ್ಲಿ ಆದೇಶ ಮಾಡಿದ್ರು. ಅಲ್ಲದೆ ನಿಮಗೆ ವರದಿ ಕೆಲಸ ಕೊಟ್ಟವರು ಯಾರು? ನಿಮ್ಮ ವಿಳಾಸ ನೀಡಿ, ಅವರ ಜೊತೆ ಮಾತನಾಡ್ತೀನಿ ಅಂತ ಧರಿಸಿದ್ದಾರೆ. ತಾಲೂಕಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಚಟುವಟಿಕೆಗಳು ನಡೀತಾ ಇರುವುದನ್ನ ನಿಯಂತ್ರಿಸದ ಅಧಿಕಾರಿಗಳು ಮಾಹಿತಿ ಕೊಟ್ಟವರನ್ನೇ ವರದಿ ಮಾಡಿದವರನ್ನೇ ಗುರಿಯಾಗಿಸಿಕೊಂಡು ಬೆದರಿಕೆ ಹಾಕುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದು, ಇಂಥವರ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.